ಜೀವನಕ್ಕೆ ಆಸರೆಯಾಗಿದ್ದ ಜಮೀನನ್ನು ಸರ್ಫೇಸಿ ಕಾಯ್ದೆಯಿಂದ ಹರಾಜು. ದಯಾಮರಣಕ್ಕೆ ಅವಕಾಶ ಕೋರಿ ತಹಸೀಲ್ದಾರರಿಗೆ ಮನವಿ. ಹೌದು, ಇಂಥದೊಂದು ಮನ ಕಲಕುವ ಘಟನೆ ಮೂಡಿಗೆರೆಯಲ್ಲಿ ನಡೆದಿದೆ. ಜೀವನಕ್ಕೆ ಆಸರೆಯಾಗಿದ್ದ ಜಮೀನನ್ನು ಸರ್ಫೇಸಿ ಕಾಯ್ದೆ ಹೆಸರಿನಲ್ಲಿ ಬ್ಯಾಂಕಿನವರು ಹರಾಜು ಮಾಡಿರುವುದರಿಂದ ಮನನೊಂದು ರೈತ ಡಿ.ಆರ್. ವಿಜಯ ಮತ್ತು ಅವರ ಪತ್ನಿ ಎಚ್.ಎನ್. ಪಾರ್ವತಿಯವರು ದಯಾಮರಣಕ್ಕೆ ಅವಕಾಶ ಕೋರಿ ತಹಸೀಲ್ದಾರ್ ರಾಜಶೇಖರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಡಿ.ಆರ್. ವಿಜಯ ನ್ಯೂಸ್ ಕನ್ನಡದೊಂದಿಗೆ ಮಾತನಾಡಿ, ತಾಲೂಕಿನ ಕಲ್ಲುಮ ಗ್ರಾಮದ ನಂ 40 ಡಿವಿಷನ್ 2ರಲ್ಲಿ ತನ್ನ ಹೆಸರಿನಲ್ಲಿ 4 ಎಕರೆ ಕಾಫಿ ತೋಟದ ದಾಖಲೆ ನೀಡಿ 25.90 ಲಕ್ಷ ಹಾಗೂ ತನ್ನ ಪತ್ನಿ ಎಚ್.ಎನ್. ಪಾರ್ವತಿ ಕೆಲ್ಲೂರು ಗ್ರಾಮದ ನಂ 40 ಡಿವಿಷನ್ 1ರಲ್ಲಿ 3.39 ಎಕರೆ ಜಮೀನಿನ ಮೇಲೆ 6 ಲಕ್ಷ ಸಾಲವನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಕೃಷಿ ಸಾಲ ಮಾಡಿದ್ದೆವು. ಬೆಳೆ ನಷ್ಟ, ಬೆಲೆ ಏರಿಳಿತ, ಕೋವಿಡ್ ಸಂಕಷ್ಟ, ಹವಾಮಾನ ವೈಪರೀತ್ಯ, ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಸಕಾಲದಲ್ಲಿ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು. 2024ರಲ್ಲಿ 5.30 ಲಕ್ಷ ಹಣ ಸಾಲದ ಬಾಬ್ತು ಪಾವತಿ ಮಾಡಲಾಗಿದ್ದು, ಸಾಲ ಮರುಪಾವತಿಸಲು ಕಾಲಾವಕಾಶ ನೀಡುತ್ತೇವೆಂದು ಬ್ಯಾಂಕ್ನವರು ತಿಳಿಸಿದ್ದರು. ಆದರೆ ಬ್ಯಾಂಕ್ನವರು ನಮ್ಮ ಗಮನಕ್ಕೆ ಬಾರದ ಸರ್ಫೇಸಿ ಕಾಯ್ದೆ ಮುಂದಿಟ್ಟುಕೊಂಡು 3 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ಕೇವಲ 89.50 ಲಕ್ಷಕ್ಕೆ ಆನ್ಲೈನ್ ಮೂಲಕ ಏಕಾಏಕಿ ಹರಾಜು ಮಾಡಿ ಬೆಂಗಳೂರಿನವರಿಗೆ ನೀಡಲಾಗಿದೆ. ಇದರಿಂದ ನಮಗೆ ದಿಕ್ಕು ತೋಚದಂತಾಗಿದೆ. ನಮಗೆ ಈ ಜಮೀನು ಬಿಟ್ಟರೆ ಜೀವನಕ್ಕೆ ಬೇರೆ ಮಾರ್ಗವಿಲ್ಲ. ನಾವು ಈಗಾಗಲೇ ಹಿರಿಯ ನಾಗರಿಕರಾಗಿದ್ದು ಬೇರೆ ದುಡಿಮೆಯ ದಾರಿ ಯಾವುದೂ ತೋಚುತ್ತಿಲ್ಲವೆಂದು ತಮ್ಮ ದುಃಖ ತೋಡಿಕೊಂಡರು.